ಗಡಿನಾಡಿನಲ್ಲೊಬ್ಬ ಗುಬ್ಬಚ್ಚಿ ಪ್ರೇಮಿ. ಮನೆಯ ಮುಂದೆ ಗುಬ್ಬಚ್ಚಿ ಗೂಡಿನಿಂದ ಸಿಂಗಾರ ಮಾಡಿದ ರೈತ. ಇತ್ತೀಚಿನ ದಿನಗಳಲ್ಲಿ ಗುಬ್ಬಚ್ಚಿ ಸಂತತಿ ಕಡಿಮೆಯಾಗಿದ್ದು, ಗುಬ್ಬಚ್ಚಿಗಳನ್ನ ಕಾಣ ಸಿಗುವುದೇ ಗುಬ್ಬಚ್ಚಿಯ ಚಿಲಿಪಿಲಿ ಸದ್ದೇ ಇಲ್ಲದಂತಾಗಿದೆ. ಇಂದಿನ ಪೀಳಿಗೆಯ ಮಕ್ಕಳಿಗೆ ಗುಬ್ಬಚ್ಚಿಯನ್ನ ಫೋಟೋದಲ್ಲಿ ಮಾತ್ರ ತೋರಿಸುವಂತಾಗಿದೆ. ಈ ನಡುವೆ ಇಲ್ಲೊಬ್ಬ ರೈತ ತನ್ನ ಮನೆಯ ಮುಂದೆ ಗುಬ್ಬಚ್ಚಿ ಗೂಡಿನಿಂದ ಸಿಂಗಾರ ಮಾಡಿದ್ದು, ಮನೆ ತುಂಬೆಲ್ಲ ಗುಬ್ಬಚ್ಚಿಗಳ ಚಿಲಿಪಿಲಿ ಕಲರವವೇ ಕೇಳಿಸ್ತಾ ಇದೆ. ಹೌದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ಜಯಮಂಗಲಿ ನದಿ ಅಂಚಿನಲ್ಲಿ ವಾಸಿಸ್ತಾರೋ ಅಶ್ವಥ್ ನಾರಾಯಣ್ ರೆಡ್ಡಿ ಎಂಬುವವರು ತಮ್ಮ ಮನೆ ಅಂಗಳದಲ್ಲಿ ಗುಬ್ಬಚ್ಚಿ ಗೂಡುಗಳನ್ನ ನಿರ್ಮಿಸಿದ್ದಾರೆ. ಇವರು ಮೂಲತಃ ಕೃಷಿಕರಾಗಿದ್ದು, ಇತ್ತೀಚೆಗೆ ಕೃಷಿಯಿಂದ ಬೇಸತ್ತು ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಒಮ್ಮೆ ಹಕ್ಕಿಗಳ ಚಿಲಿಪಿಲಿ ಕಲರವ ಕೇಳಿ ತನ್ನ ಜಮೀನಿನಲ್ಲಿ ಸಿಕ್ಕ ಒಂದೆರಡು ಗೂಡು ತಂದು ಮನೆಯಲ್ಲಿ ಕಟ್ಟಿದ್ರು. ಕಾಲಕ್ರಮೇಣ ಇದರಲ್ಲಿ ಗುಬ್ಬಚ್ಚಿಗಳು ಬಂದು ವಾಸ ಮಾಡಲಾರಂಭಿಸಿತು. ಇದೀಗ ಮನೆಯೆಲ್ಲ ಗುಬ್ಬಚ್ಚಿ ಗೂಡುಗಳನ್ನ ಕಟ್ಟಿದ್ದು, ಸುಮಾರು 30ಕ್ಕೂ ಅಧಿಕ ಗುಬ್ಬಚ್ಚಿಗಳು ಸುಮಾರು 8 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿವೆ ಅಂತ. ಇನ್ನು ಗುಬ್ಬಚ್ಚಿಗಳ ಸಂತತಿ ಹೆಚ್ಚುತ್ತಾ ಇದ್ದು, ವರ್ಷವಿಡೀ ಇಲ್ಲಿ ಗುಬ್ಬಚ್ಚಿಗಳನ್ನ ಕಾಣಬಹುದಾಗಿದೆ. ರೈತ ಅಶ್ವಥ್ ನಾರಾಯಣ್ ಮಾತನಾಡಿ, ಪೂರ್ವಜರ ಕಾಲದಿಂದಲೂ ನಮ್ಮದು ಕೃಷಿಕ ಕುಟುಂಬ. ಆದ್ರೆ ಇತ್ತೀಚೆಗೆ ಕೃಷಿ ಮಾಡುವುದು ದೊಡ್ಡ ಸವಾಲಾಗಿದೆ. ತಮ್ಮ ಜಮೀನಿನಲ್ಲಿ ಮೊದಲು ಭತ್ತ ಬೆಳೀತಾ ಇದ್ವಿ. ಆಗ ಗುಬ್ಬಚ್ಚಿಗಳು ಹಿಂಡಾಗಿ ಬರ್ತಾ ಇದ್ವು. ಆದ್ರೆ ಇತ್ತೀಚೆಗೆ ಗುಬ್ಬಚ್ಚಿಗಳು ಕಣ್ಮರೆಯಾಗಿವೆ. ಆದ್ರೆ ನಮ್ಮ ಮನೆ ಬಳಿ ದಿನನಿತ್ಯ ಗುಬ್ಬಚ್ಚಿ ಚಿಲಿಪಿಲಿ ನಾದ ಕೇಳಲು ಆನಂದವಾಗ್ತಾ ಇದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಕೊಡಿಗೇನಹಳ್ಳಿ ಏನು ಅಂತಂದರೆ, ಈ ಗೀಜಿನ ಗೂಡುಗಳನ್ನ ಕಟ್ಟಿದ್ದೀವಿ. ನಮ್ಮ ಮಗ ಬಂದುಬಿಟ್ಟು ಇಲ್ಲಿ ಹೊಲದ ಹತ್ರ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಗೀಜಿನ ಗೂಡುಗಳು ಬಿದ್ದಿದ್ವು ಅಂತೆ. ಅವನು ತಂದುಬಿಟ್ಟು ಒಂದೆರಡು ಇಲ್ಲಿ ಕಟ್ಟದ ಇಲ್ಲಿ ನೇತಾಕದ. ಆಮೇಲೆ ಬರುತ್ತೆ ನಾವು ಪಕ್ಷಿಗಳು ಅಂತ ನೋಡಿದ್ರೆ, ಒಂದು ತಿಂಗಳು ಆದಮೇಲೆ ಸುಮಾರಾಗಿ ಬಂದು ಪಕ್ಷಿಗಳು. ಆಮೇಲೆ ಒಂದು 4-5 ಬಂದು, ಆಮೇಲೆ ಇನ್ನೂ ಬಿದ್ದಿದ್ದು, ಇನ್ನೂ ತಗೊಬಂದವೆಲ್ಲ ನೇತಾಕಿದ್ವಿ. ಈ ಥರ ಈಗ ಪಕ್ಷಿಗಳು ಬಂದು ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇದ್ದಾವೆ. ಎಲ್ಲ ಮೊದಲಿಂದ ನಾವು ರೈತರಲ್ವಾ, ಕುರಿ ಮೇಕೆ ದನ ಎಲ್ಲ ಮೇಯಿಸ್ತಾ ಇದ್ವಿ. ಈಗ ಅವನ್ನ ಮೇಯಿಸೋದಕ್ಕೆ ಆಗ್ತಾಯಿಲ್ಲ, ನಮಗೆ ಆಗೋದು ಇಲ್ಲ. ಈಗ ಸದ್ಯಕ್ಕೆ ಏನೋ ಮನೆ ಮುಂದೆಗಡೆ ಪಕ್ಷಿಗಳು ಇರಲಿ ಅಂತೇಳಿ ಅವ್ನು ಚಿಲಿಪಿಲಿ ಅನ್ನೋ ಒಂದು ಶಬ್ದ ಬರ್ತಾಯಿದ್ರೆ ಅವ್ನು ನೋಡಿ ತುಂಬ ಸಂತೋಷ ಆಗುತ್ತೆ ಅನ್ನೋ ಒಂದು ರೀತಿಯಿಂದ ನನ್ನ ಮಗ ತಂದು ಕಟ್ಟಿದ. ಒಂದೆರಡು ತಂದಿದ್ದ. ಆಮೇಲೆ ಇನ್ನು ಉಳಿಕೆ ಏನೆಲ್ಲ ನಾನು ತಂದು ಕಟ್ಟಿ ನಿಲ್ತಾಯಿದ್ದೆ. ಇದೇ ಒಂದು 18 ಏನಿರ್ಬೇಕು. ಬಂತಾ ಇರ್ತವೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ಬೋದು ಅಂತ ಒಂದು ಒಟ್ಟಿನಲ್ಲಿ ಎಲ್ಲದರಲ್ಲೂ ಇದೆ. ಎಲ್ಲ ಸುಮಾರು ಒಂದು 3-4 ವರ್ಷದಿಂದ ಇದೆ. ಕೊರೋನಾ ಟೈಮ್ ಬಂದಿತ್ತಲ್ಲ, ಆಗ ತಂದು ಕಟ್ಟಿದ್ದು ಈ ಗೂಡುಗಳನ್ನ. ಅಲ್ಲ, ಈ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಸಂತೋಷ ಆಗುತ್ತೆ. ಅವು ಚಿಲಿಪಿಲಿ ಶಬ್ದ ಸಂಜೆ ಹೊತ್ತು ಗೂಡಿನಲ್ಲಿ ಹೋಗೋವಂಥ ಸಂದರ್ಭದಲ್ಲಿ ಒಂದಕ್ಕೊಂದು ಆಟ ಆಡ್ಕೊತಾ ಇರ್ತಾವೆ. ಅವುಗಳು ನೋಡಿದ್ರೆ ಒಂಥರ ಈ ಚಿಕ್ಕ ಮಕ್ಕಳು ಯಾವ ರೀತಿ ನಡೆದಾಡುವಂಥ ಮಕ್ಕಳು ಯಾವ ರೀತಿ ಇರ್ತಾರೋ ಆ ಥರ ನೋಡಿದಾಗ ಒಂದು ಫೀಲಿಂಗ್ ಆಗುತ್ತೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.